ಮಾಡ್ತಾ ಇದೀವಿ, ಬಡವರಿಗಾಗಿ ಹೋರಾಡ್ತೀವಿ, ರೈತರಿಗಾಗಿ ಹೋರಾಡ್ತಾ ಇದ್ದೀವಿ. ದಯವಿಟ್ಟು ನೀವೆಲ್ಲರೂ ಶ್ರೀರಾಮನ ಕೈ ಬಲಪಡಿಸಬೇಕು. ಅಂದ್ರೆ ಇವತ್ತು ಈ ಹೋರಾಟ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಬಳ್ಳಾರಿಯಲ್ಲಿ ಎಷ್ಟು ಗೆದ್ದಿದ್ದಾರೆ ಅಂತೇಳಿ. ದಯವಿಟ್ಟು ನೀವು ಹೇಳ್ತಾ ಇದ್ದೀನಿ ನಾನು, ಇವತ್ತು ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಪ್ರತಿಯೊಬ್ಬರು ಸೈನಿಕರಾಗಿ ಹೋರಾಟ ಮಾಡಬೇಕು. ಇವತ್ತು ರೈತರಿಗೆ, ದೇಶಕ್ಕೆ ಬೆನ್ನೆಲುಬಾಗಿರುವ ರೈತರು ಅಂತ ರೈತರಿಗೆ ಇವತ್ತು 8 ತಿಂಗಳಾಯ್ತು ಪ್ರೋತ್ಸಾಹ ಧನ ಕೊಟ್ಟಿಲ್ಲ. ಅದೇ ರೀತಿ ಹಾಲಿನ ದರ ಹೆಚ್ಚು ಮಾಡಿದ್ರು, ಆಹಾರಕ್ಕೆ ಬಹಳ ತೊಂದರೆ ಆಗ್ತಾ ಇದೆ. ರೈತರ ಕಣ್ಣಲ್ಲಿ ನೀರು ತೆಗಿಸ್ತಾ ಇದ್ರು ರಾಜ್ಯ ಸರ್ಕಾರ. ಮುಂದೆ ಬರ್ತಕ್ಕಂಥ ತೀರ್ಮಾನಗಳಲ್ಲಿ ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಪ್ರತಿಯೊಂದು ಏರ್ಸ್ಕೊಂಡು ಹೋಗ್ತಿದ್ದಾರೆ ಅವರು. ಇವತ್ತು ನಾವು ಈ ಹೋರಾಟ ಮಾಡಲಿಲ್ಲ ಅಂದ್ರೆ ಪ್ರತಿಯೊಂದು ಏರ್ಸ್ಕೊಂಡು ಹೋಗ್ತಾರವರು. ನಾವು ಮುಂದೆ ಜೀವನ ಮಾಡೋದು ಬಹಳ ಕಷ್ಟ ಆಗುತ್ತೆ. ಬಂಧುಗಳೇ, ನೀವೆಲ್ಲರೂ ಗಟ್ಟಿಯಾಗಿದ್ದಿರಬೇಕು. ಇವಾಗ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಎಲ್ಲರೂ ಬಂದು ನಾವು ವೆಹಿಕಲ್ಲು ಸ್ಟಾಪ್ ಮಾಡ್ಬೇಕಂತ ಹೇಳ್ತಾರ. ಆದರೆ ನಾವು ಹೇಳೋದೇನು ಬೇಡ, ನಾವೆಲ್ಲರೂ ಗಟ್ಟಿಯಾಗಿದ್ರೆ ಏನಾಗುತ್ತೋ ಅದು ಆಗಲಿ ಅಂತ ಹೇಳಿ ನಾಯಕರು ಹೋರಾಡ್ತಾ ಇದ್ದೀವಿ. ನಮ್ಮೆಲ್ಲರಿಗೂ